ಒಂದು ಆಟೋ LPG ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ದರವನ್ನ ಏರಿಕೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ 1 ಲೀಟರ್ಗೆ 10 ರೂಪಾಯಿ ಏರಿಕೆ ಮಾಡಿದಿರಲ್ಲ ಅಂತ ಗರಂ ಆಗಿದ್ದಾರೆ. LPGಗೆ 84 ರೂಪಾಯಿ 56 ಪೈಸೆ ಇತ್ತು, ಬಟ್ ಈಗಿನ ದರ 93 ರೂಪಾಯಿ 54 ಪೈಸೆ ಆಗಿದೆ. ಬೆಲೆ ಏರಿಕೆ ಆಗಿದೆ, ಜೊತೆಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಬೇರೆ ಬಂಕ್ಗಳಲ್ಲಿ 84 ರೂಪಾಯಿ 56 ಪೈಸೆಗೆ ಮಾರಾಟ ಮಾಡ್ತಾ ಇದ್ದಾರೆ. 1 ತಿಂಗಳ ಅವಧಿಯಲ್ಲಿ 35 ರೂಪಾಯಿ ಏರಿಕೆ ಆಗಿದೆ. ಆಟೋಗಳನ್ನ LPG ಗ್ಯಾಸ್ ಬಂಕ್ನ ಮುಂದೆ ನಿಲ್ಲಿಸಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸಿಗದೇ ಇರೋದ್ರಿಂದ ದಿನಗಟ್ಟಲೆ ಕಾಯಬೇಕಾಗುತ್ತೆ. ಅವತ್ತು ಇಡೀ ದಿನದ ಬಾಡಿಗೆನೆ ಹೋಯ್ತು. ಬೆಳಗಿನ ಜಾವ ರಾತ್ರಿವರೆಗೂ ಕಾದು ಕೂತ್ಕೊಂಡಿರೋದು ಇವಾಗ ಆಟೋ ಚಾಲಕರು. ನಾಳೆ ದಿನ ಏನಾದರೂ ಬಾಡಿಗೆ ಮಾಡ್ಬೋದು ಅಂತ. ಆಗ್ಲೇ ಹೇಳಿದಾಗೆ EMIಗಳು ಅವ್ರ ಕಮಿಟ್ಮೆಂಟ್ ಒಂದು ರಾಶಿ ಇರುತ್ತೆ. ಈಗ ನೋಡಿದ್ರೆ ಬೆಲೆ ಏರಿಕೆ ಆಗ್ತಾ ಇದೆ, ಅದು 10 ರೂಪಾಯಿ. ಏಕಾಏಕಿ 10 ರೂಪಾಯಿ ಏರಿಕೆ ಮಾಡಿದ್ದಾರೆ. ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಅಂತ. ಪ್ರತಿನಿಧಿ ವಿನಾಯಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಳ್ಳಾರಿಯಲ್ಲಿ ಆಟೋ ಚಾಲಕರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಈಗಾಗಲೇ ಬಂದಿರುವಂಥದ್ದು. ಅಂದ್ರೆ ಏಕಾಏಕಿ ಇದೀಗ 10 ರೂಪಾಯಿ 1 ಲೀಟರ್ಗೆ 10 ರೂಪಾಯಿ ದರವನ್ನ ಹೆಚ್ಚು ಮಾಡಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಸಂಪೂರ್ಣವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಳ್ಳಾರಿಯ ನಗರದಲ್ಲಿರ್ತಕ್ಕಂತಹ ಗ್ಯಾಸ್ ಪ್ಲಸ್ನ ಆಟೋ LPG ಬಂಕ್ನ ಮುಂಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಎಷ್ಟೊಂದು ಆಟೋಗಳು ಸಾಲುಗಟ್ಟಿ ನಿಂತಿದ್ದೇವೆ ಅಂತಂದ್ರೆ ನಿಜಕ್ಕೆ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಿತ್ಯದ ಏನು ಆಟೋ ಚಾಲನೆ ಮಾಡಿ ತಮಗೆ ಉಳಿಯುವಂತದ ಅಷ್ಟು ಹಣ, ಆದ್ರೆ ಏಕಾಏಕಿ ದರವನ್ನ ಈ ರೀತಿ ಹೆಚ್ಚಿಗೆ ಮಾಡ್ತಾ ಹೋದ್ರೆ ಹೇಗೆ ತಮ್ಮ ಜೀವನ ನಡೆಸಬೇಕು ಮತ್ತು ಸಾಲವನ್ನ ಹೇಗೆ ತೀರಿಸಬೇಕು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. 93.54 ಪೈಸೆ 1 ಲೀಟರ್ಗೆ ಗ್ಯಾಸ್ನ ದರ ಈಗ ಪ್ರಸ್ತುತವಾಗಿದೆ. ಈಗ ನಾನು ಆಟೋ ಚಾಲಕರನ್ನು ಕೂಡ ಮಾತಾಡ್ತೀನಿ. ಅಂದ್ರೆ ಅವ್ರು ಯಾವ ಕಾರಣಕ್ಕೋಸ್ಕರ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತೇಳಿ, ತಮ್ಮ ಆಕ್ರೋಶಕ್ಕೆ ಏನು ಕಾರಣ ಅಂತ. ನಮ್ಮ ಬಳ್ಳಾರಿಯಲ್ಲಿ ಎಲ್ಲಾ ಕಡೆ ಇವಾಗ MG ಹತ್ರ 84 ರೂಪಾಯಿ ಚೇಂಜ್ ಇದೆ ಗ್ಯಾಸು, 75 ಪೈಸೆ. ಇವಾಗ ಇಲ್ಲಿ ಕೂಡ ಸೇಮ್ ಇತ್ತು. ಬೆಳಿಗ್ಗೆ 7 ಗಂಟೆವರೆಗೂ ಅವ್ರು ಹಾಕಿರೋದು 84 ರೂಪಾಯಿ 75 ಪೈಸೆ ಸಮಥಿಂಗ್. ಇವಾಗ ಯಥಾ ರೀತಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 10 ರೂಪಾಯಿ ಜಾಸ್ತಿ ಮಾಡಿ ನಾವು ಸದ್ಯ ಕೊಡ್ತೀವಿ, ಎಲ್ಲ ಬಂಕಲ್ಲೂ ಸೇಮ್ ಆಗಿರ್ಬೇಕು. ಇವತ್ತು ನಾವು ಸಾಹೇಬರನ್ನ ಕರೆ ಕಳಿಸಿ ಹೇಳಿದ್ರೆ ಏನಂತಾರೆ, ಸಾಹೇಬರು ಏನಾಗ್ತಾರೆ, ಯಾವ ಎಲ್ಲಿ ಕಡಿಮೆ ಇದೆ ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಆಯ್ತು, ಎಲ್ಲಿ ಹೋಗಿ ಎಲ್ಲಿ ಕಡಿಮೆ ಹಾಕ್ಸ್ಕೊಂಡ್ರೆ ನಾಳೆ ದಿವಸ ಅದೇ ನಾವು ಪ್ಯಾಸೆಂಜರ್ ಹತ್ರ ಒಂದು 10 ರೂಪಾಯಿ ಜಾಸ್ತಿ ಕೇಳಿರ್ತೀವಿ. ಅದೇ ಪ್ಯಾಸೆಂಜರ್ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿದಾಗ ಅವರು ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರ ಅಥವಾ ಸುಮ್ಮನೆ ಬಿಟ್ಟು ಬಿಡ್ತಾರ, ಕಸ್ಟಮರ್ ಮೇಲೆ ಎಫ್ಐಆರ್ ಮಾಡ್ತಾರ. ಇದನ್ನ ಸಮಸ್ಯೆನ ನಾವು ಕೇಳ್ತಾ ಇದೀವಿ. ದರ ಹೆಚ್ಚಿಗೆ ಮಾಡಕ್ ಕಾರಣ ಏನು ಹೇಳ್ತಾರೆ ಅವ್ರು ಕೇಳಿದ್ರೆ ಏನಂತಾರೆ, ನೀವು ಏನಾರ ಮಾಡ್ಕೊಳ್ಳಿ, ನಮ್ಮ ಹತ್ರ ಇರೋದು ಇಷ್ಟೇ, ನಮ್ಮ ಹತ್ರ ಸ್ಟಾಕ್ ಇರೋದು ಇಷ್ಟೇ, ನೀವು ಏನಾರ ಮಾಡ್ಕೊಳ್ಳಿ, ಆಗ ನಾವು ಅಷ್ಟು ಕೊಟ್ಟು ಹಾಕ್ಸಂಗಂದ್ರೆ ಹಾಕ್ಸೋಳಿ, ಇಲ್ಲಾಂದ್ರೆ ಬಿಡಿ ಹೋಗಿ ಅಂತ ಹೇಳ್ತಾರೆ. ಅದು ಇದೇ ಬಳ್ಳಾರಿಯಲ್ಲಿ 2 ರೇಟ್ ಹೆಂಗಾಗುತ್ತೆ ಸುಮ್ಮನೆ. ಇಲ್ಲಿಂದ 1 ಕಿಲೋಮೀಟರ್ ಇರೋದು. LPG ಅಭಾವ ಸೃಷ್ಟಿಯಾಗಿದೆ ಅಂತ ಹೇಳಿ ಲಾಭ ಪಡೆಯಕ್ಕೆ ಹೋಗ್ತಿದಾರೆ ಅಂತ. ಲಾಭ ಪಡೆಯಲಿಕ್ಕೆ ಮಾಡ್ತಿರೋದು, ಬ್ಲಾಕ್ ಮಾರ್ಕೆಟ್ ಮಾಡ್ತಿರೋದು. ಇವು ಗೌರ್ಮೆಂಟ್ ರೇಟ್ ಏನಿಲ್ಲ, ಬ್ಲಾಕ್ ಮಾರ್ಕೆಟ್ ಮಾಡ್ತಿರೋದು. ಮತ್ತೆ ಇದು ಹಳೆ ಸ್ಟಾಕ್ ಇವಾಗ ಬರ್ಬೇಕಾಗಿತ್ತ, ಇವಾಗ ಬಂದ ರೇಟ್ ತಗೊಂಡಿದ್ರೆ ನಾವು ಸಂಪೂರ್ಣ ಕೊಟ್ಟು ತಗೋತಿದ್ವಿ. ಹೊಸ ಸ್ಟಾಕ್ ಅಲ್ಲ, ಹಳೆ ಸ್ಟಾಕ್ ಕೊಡ್ತಿರೋದು. ಈ ಕಡೆ ಡಿಪಾರ್ಟ್ಮೆಂಟ್ ಅವರು ಬಿಡಂಗಿಲ್ಲ, ಈ ಕಡೆ ಗ್ಯಾಸ್ ಅವರು ಬಿಡಂಗಿಲ್ಲ. ಆಯ್ತು ಸ್ವಾಮಿ, ನಮ್ಮ ಹೆಂಡ್ರ ಮಕ್ಕಳನ್ನ ಸಾಕೊಳ್ಳೋದು ಹೆಂಗೆ?